ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇರೋದಕ್ಕೆ ಸಾಕಷ್ಟು ಕಾರಣಗಳಿವೆ. 2-3 ವಾರದಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ದೀವಿ. ಅದರ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ. ವಿಧಾನ ಪರಿಷತ್ನ 4 ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಕೂಡ ಚರ್ಚೆ ಆಗುತ್ತೆ ಎನ್ನಲಾಗ್ತಿದೆ. ಅಭ್ಯರ್ಥಿಗಳ ಪಟ್ಟಿಗೆ ರಾಹುಲ್ ಗಾಂಧಿ ಅವರಿಂದ ಒಪ್ಪಿಗೆ ಪಡೆಯುವಂತ ಸಾಧ್ಯತೆ ಇದೆ. 4 ಹೆಸರುಗಳನ್ನ ಫೈನಲ್ ಮಾಡಿದಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ಆ 4 ಹೆಸರುಗಳನ್ನೇ ರಾಹುಲ್ ಗಾಂಧಿ ಅವರು ಕೂಡ ಓಕೆ ಅಂತ ಹೇಳ್ತಾರಾ, ಅಥವಾ ಆ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು, ಯಾರ್ದಾದ್ರೂ ಹೆಸರನ್ನ ತೆಗೆದು ಬೇರೆಯವ್ರ ಹೆಸರನ್ನ ಸೇರಿಸಬೇಕು ಅಂತ ಹೇಳ್ತಾರ ನೋಡ್ಬೇಕಿದೆ. 4 ಪಟ್ಟಿಗೆ ಹಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿ ಈಗಾಗಲೇ ವರಿಷ್ಠರ ಬಳಿ ದೂರನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಪಟ್ಟಿ ಬದಲಾವಣೆ ಮಾಡಿ ಅಂತ ರಾಹುಲ್ ಗಾಂಧಿ ಅವರೇ ಸ್ವತಃ ಸೂಚನೆ ಕೊಟ್ಟಿದ್ರು. ಬಟ್ ಸಿದ್ದರಾಮಯ್ಯನವರು ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಅವೇ ಹೆಸರುಗಳೇ ಇರುವಂತ ಪಟ್ಟಿಯನ್ನ ತೆಗೆದುಕೊಂಡು ಸಿದ್ದರಾಮಯ್ಯನವರು ಆ ಪಟ್ಟಿಗೆನೆ ಗ್ರೀನ್ ಸಿಗ್ನಲ್ ಪಡ್ಕೊಳ್ಬೇಕು ಅಂತ ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಳೆ ಪಟ್ಟಿಯ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯ ಈ ಬಾರಿಯೂ ಕೂಡ ದೆಹಲಿಗೆ ತೆರಳಿದ್ದಾರೆ. ಇದರಲ್ಲಿ 1-2 ಹೆಸರು ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ 23 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿಯ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅಂತ. ಅಂದರೆ ಇವತ್ತಿನ ದೆಹಲಿಯಲ್ಲಿ ನಡೆಯುವಂಥ ಹೈ ವೋಲ್ಟೇಜ್ ಮೀಟಿಂಗ್ಗಳ ಒಂದಷ್ಟು ಚರ್ಚೆಗೆ ಸಂಬಂಧಪಟ್ಟ ವಿಚಾರಗಳಿವು. ಬಟ್ ಇದೇ ವಿಷಯಗಳು ಚರ್ಚೆ ಆಗುತ್ತಾ, ಇದಕ್ಕೆ ಸಂಬಂಧಪಟ್ಟನೆ ತೀರ್ಮಾನ ಆಗುತ್ತಾ, ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಆಗಬಹುದಾ, ಅದನ್ನು ನೋಡ್ಬೇಕು ನಾವು ಕಾದು. ಇನ್ನು 700ಕ್ಕೂ ಹೆಚ್ಚು ನಿರ್ದೇಶಕರ ಆಯ್ಕೆ ಬಗ್ಗೆನೂ ಕೂಡ ಇವತ್ತಿನ ಹೈ ವೋಲ್ಟೇಜ್ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಇನ್ನೂ ಏನೇನೆಲ್ಲ ಚರ್ಚೆ ಆಗಬಹುದು,